ನಮಸ್ಕಾರ. ಪ್ರಜ್ವಲ್ ರೇವಣ್ಣ ಆಯ್ತು, ಈಗ ಎಂಎಲ್ಸಿ ಸೂರಜ್ ರೇವಣ್ಣ ಮತ್ತೊಬ್ಬ ಪುತ್ರನ ವಿರುದ್ಧವೂ ಸಹ ಕೇಳಿ ಬಂದ ಆರೋಪ. ಮಾಜಿ ಸಚಿವ ರೇವಣ್ಣ ಕುಟುಂಬದ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಆಯ್ತು, ಈಗ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಕಾಮಕಾಂಡದ ಆರೋಪ. ಜೆಡಿಎಸ್ ಕಾರ್ಯಕರ್ತನಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿ ಬರ್ತಾ ಇದೆ. ಜೂನ್ 16 ಭಾನುವಾರ ನಡೆದಿದೆ ಎನ್ನಲಾದಂತಹ ಲೈಂಗಿಕ ಕಿರುಕುಳದ ಆರೋಪ. ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಲಾಗಿದೆ. ಜೆಡಿಎಸ್ ಕಾರ್ಯಕರ್ತನಿಂದ ಯುವಕನಿಂದ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರನ್ನ ನೀಡಲಾಗಿದೆ. ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ, ಕೊಲೆ, ಬೆದರಿಕೆಯ ದೂರನ್ನ ನೀಡಲಾಗಿದೆ ಪೊಲೀಸ್ ಮಹಾನಿರ್ದೇಶಕರಿಗೆ. ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೂನ್ 16ರಂದು ಘಟನೆ ನಡೆದ ಬಗ್ಗೆ ದೂರಿನಲ್ಲಿ ಉಲ್ಲೇಖ ಆಗಿದೆ. ಕೆಲಸ ಕೇಳಲು ಹೋಗಿದ್ದ ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಎದುರಿಸ್ತಾ ಇದ್ದಾರೆ ಈಗ ಸೂರಜ್ ರೇವಣ್ಣ. ಜೂನ್ 16ರಂದು ಘಟನೆ ನಡೆದ ಬಗ್ಗೆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ತನ್ನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಆಗಿದ್ದು, ಬಾಯಿ ಬಿಟ್ರೆ ಕೊಲೆ ಮಾಡಿಸುವುದಾಗಿ ಬೆದರಿಕೆ ಆರೋಪ ಸಹ ಮಾಡಲಾಗಿದೆ. ಹಾಸನದ ಅರಕಲಗೂಡು ಯುವಕನಿಂದ ಸೂರಜ್ ವಿರುದ್ಧ ದೂರು ದಾಖಲಾಗಿದೆ. ಸೂರಜ್ ರೇವಣ್ಣ ವಿರುದ್ಧ ಈಗ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. ಜೆಡಿಎಸ್ ಕಾರ್ಯಕರ್ತನಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಇದೆ. ಈಗಾಗಲೇ ಯುವಕನಿಂದ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರನ್ನ ನೀಡಲಾಗಿದೆ. ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾನೆ ಸಂತ್ರಸ್ತ. ತನ್ನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಆಗಿದೆ, ಈ ವಿಚಾರವನ್ನ ಬಾಯಿ ಬಿಟ್ರೆ ಕೊಲೆ ಮಾಡಿಸುವುದಾಗಿ ಬೆದರಿಕೆ ಹಾಕಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ ಸಂತ್ರಸ್ತ. ಹಾಸನದ ಅರಕಲಗೂಡು ಯುವಕನಿಂದ ಸೂರಜ್ ವಿರುದ್ಧ ದಾಖಲಾಗಿದೆ ಈ ದೂರು. ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಿದ್ದಾರೆ ಸಂತ್ರಸ್ತ ಯುವಕ. ಹಲೋ ಯಾಕಪ್ಪ ಇಷ್ಟೊಂದ್ರೆ ಇದು ಮಾಡ್ತಿದ್ಯಾ? ನಾನೇನು ಮಾಡ್ತಿಲ್ಲ ಕಣ. ನಾನು ಬೆಳಗ್ಗೆನೆ ಫೋನ್ ಮಾಡಿಲ್ಲ ನಿಮಗೆ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಅಷ್ಟೊಂದು ಹೇಳ್ತಿದ್ದೀನಿ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಕೇಳಿಸ್ಕೊ ನೀವು ಬಂದು ಎದುರುಗಡೆ ಮಾತಾಡ್ತೀನಿ, ನಾನು ಮಾತಾಡ್ಬೋದು. ನನಗೆ ಸಡನ್ ಆಗಿ ಫೋನಲ್ಲಿ ಮಾತಾಡ್ತಿದ್ದೆ, ನಾನು ಏನಂತ ಅರ್ಥ ಮಾಡ್ಕೊಳ್ಳ. ಅಷ್ಟು ಹೇಳ್ತಿದ್ದೀನಿ, ಮನೆಗೂ ಹೋಗಿಲ್ಲ ಅಣ್ಣ, ನನಗೆ ಸ್ವಲ್ಪ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಹೇಳಿ. ಕೇಳಿಸ್ಕೊ ಈ ಜನ ಇದ್ದಾರೆ, ತುಂಬಾ ಜನ ಮಾತಾಡಿದ್ದೆ. ನಾನು ಬೆಳಿಗ್ಗೆ ನೀವು ಮಾಡಿದಾಗ ಚೆನ್ನಾಗಿ ತುಂಬಾ ಜನ ಇದ್ರು. ಆ ಕಡೆ ಸೈಡಲ್ಲಿ ಹೋಗಿ ಮಾತಾಡೋದಕ್ಕೆ ಹಿಂಸೆ ಆಗ್ಬೇಕು. ಈಗ ವಿಷಯ ಆಗ ಹೋಗಿದೆ, ಅದ್ ಬೇಡ, ಅದ್ ಕುಟ್ಕೊಂಡು ಮಾತಾಡೋಣ ಅಂತಾರೆ. ಆಯ್ತಾ? ತಲೆ ಕೆಡಿಸ್ಕೊಳಕ್ ಹೋಗ್ತಾರೆ. ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಅಂತ ರಾತ್ರಿನೇ ಮೆಸೇಜ್ ಹಾಕಿದ್ದೆ, ಏನಾದ್ರು ಹೇಳಿ ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಈಗ ನಾನು ಎದುರುಗಡೆ ಬಂದು ಮಾತಾಡಿದ್ರೆ ಹೇಳ್ಬೋದು, ಎದುರುಗಡೆ ಹೆಂಗ್ ಬಿಟ್ಬಿಡ್ತಾರೆ ಹೇಳಿ? ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ? ಇವಾಗ ಅಲ್ಲಿಗೆ ಹೆಂಗ್ ಕಳಿಸ್ತಾರ? ಇವಾಗ ಅವ್ರ ಮೊದ್ಲೇ ಬೈದಲ್ಲ ಅವ್ರ, ಮತ್ತೇನಾರ ಇದ್ ಮಾಡಿದ್ರೆ ನನಗೂ ಭಯ ಇದೆ ಅಂತ ಹೇಳಿ. ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳುವ. ಅದನ್ನ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಏನ್ ಮಾಡ್ಲಿ ನೀವ್ ಹೇಳಿ. ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ಟು ಕಳಿಸ್ತೀನಿ. ಅದೇ ಆಯ್ತಾ? ಸ್ವಲ್ಪ ನನ್ ಮರ್ಯಾದೆ ಹೋಗುತ್ತಲ್ಲ, ಹಂಗೆಲ್ಲ ಮಾಡಕ್ ಇಲ್ಲ. ಯಾರು ಮರಿದ್ರು ಹೋಗಲ್ಲ ಕಣೋ, ಏನು ಆಗಲ್ಲ. ಯಾರಿಗೂ ಗೊತ್ತಿಲ್ಲ ತಾನೇ ವಿಷಯ, ಸುಮ್ಮನೆ ಬಿಟ್ಟು ಬಿಡ್ಬೇಕು. ಅದೇ ನನ್ಗೆ ಒಳ್ಳೆ ವಿಷಯ ಹೇಳ್ಬಿಡ್ತೀನಿ ಕಣಪ್ಪ. ನಿಮ್ ಸಮಾಜದಲ್ಲಿ ನಿಮ್ಗೆ ಒಳ್ಳೆ ರೀತಿ ಬೆಳೆಸ್ಬೇಕು ಅಂತ ನೀನ್ ಮಾತಾಡ್ತೀನಿ ಅಷ್ಟೇ. ಅರ್ಥ ಆಯ್ತಾ? ನನಗ್ ಬೆಲೆ ಇದೆ. ಮತ್ತೆ ನನಗ್ ಸುಮ್ನೆ ಅವತ್ತು ನಾವು ಕರೆದು ಈ ತರ ಎಲ್ಲ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನಾನು ಮನೆಗ್ ಬಂದಾಗ ಲಿಗ್ ಮಾಡ್ಕೊಂಡೆ. ಈಗ ಆಗೋಗಿದೆ ಕಣೋ. ಈಗ ನಾವು ಹಾ ಹೇಳಿ. ಏನೋ ಬಿಕಾಮ್ ಮಾಡಿದ್ದಲ್ಲ, ಮದರ್ ಡೇ ಒಳ್ಳೆ ಕಡೆ ಕೆಲಸ ಕೊಡ್ಸೋಣ ಅಂತ ನನ್ನ ಮನ್ಸಲ್ಲಿತ್ತು. ಅರ್ಥ ಆಯ್ತಲ್ವಾ? ಈಗ 4 ತಿಂಗಳಲ್ಲಿ ಹಾಸನಲ್ಲೇ ಮದರ್ ಡೇರಿ ಓಪನ್ ಆಗ್ತದೆ. ಹಂಗೆಲ್ಲ ಈಗ ಮರ್ಯಾದೆ ಹೋಗವಂತ ಇದಾಗಿದೆ ನೋಡೋಣ. ಇದು ಎಂಎಲ್ಸಿ ಸೂರಜ್ ರೇವಣ್ಣ ಹಾಗೆ ಆ ಯುವಕ ಮಾತನಾಡಿರುವಂತಹ ಆಡಿಯೋ ಅಂತ ಹೇಳಲಾಗ್ತಾ ಇರುವಂತಹ ಆಡಿಯೋ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಅವ್ರದ್ದು MP ಎಲೆಕ್ಷನ್ ಇದ್ದಾಗ ಊರಲ್ಲಿ ಜನ ಎಲ್ಲ ಸೇರಿಸಿ ಸ್ವಲ್ಪ ಫಂಕ್ಷನ್ ಮಾಡಿದ್ದಾಗ ಕರೆದ್ರು. ನಾನು ಅವಾಗ ಹೋಗಿ ಮನೆ ಕರೆದು ಅಲ್ಲೇ ಮನೆ ಇದು ಊರಲ್ಲಿ ಮಾಡಿದಾಗ ಫಂಕ್ಷನ್ ಮಾಡಿದಾಗ ಕರೆದಾಗ ಅವರು ಕೂಡ ನನ್ನ ಜನ ಎಲ್ಲ ಸೇರಿಸಿ ಮಾಡಿ ಕಾರ್ಯಚಟುವಟಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯಿತು. ನೆಕ್ಸ್ಟ್ ಅವರು
ಮತ್ತೆ ಇನ್ಯಾವಾಗಲೂ ಸಿಕ್ಕಿರಲಿಲ್ಲ, ನಂಬರ್ ತೊಗೊಂಡಿದ್ರು. ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು 4 days ಹಿಂದೆ ಮೆಸೇಜ್ ಮಾಡಿದರು, ಫ್ರೀ ಆಗಿದ್ದರೆ ಬಾ ಮಾತಾಡಬೇಕು ಅಂತೇಳಿ. ಕರೆದಾಗ ಅವ್ರ ಮನೆಗೆ ಹೋದೆ. ಅವ್ರ ಮನೆಯಲ್ಲಿ ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು. ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದ್ರು, ಫೋನ್ ಮಾಡಿ. ಆಮೇಲೆ ನೆಕ್ಸ್ಟು ಒಳಗಡೆ ಬಿಡಿಸಿದ್ರು. ಒಳಗಡೆ ಹೋದೆ. ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲಾಕಂತೇಳಿ ಬಾಕ್ಲಾಕ್ಸಿ ಹೆಗ್ಲ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದರು. ಮತ್ತು ಮುಂದೆ ಇತ್ತ ನಡಿಬಾರ್ದ ಘಟನೆ ಎಲ್ಲ ಅಲ್ಲಿ ನಡೀತು. ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರು. ಈಗ ನೀನೇ ತಪ್ಪು ಮಾಡಿದ್ಯಾ ಅನ್ನೋ ರೀತಿಲಿ, ಇಲ್ಲಾಂದರೆ ಏನೋ ಒಟ್ಟಿನಲ್ಲಿ ನಾನು ಮುಂದುವರಿಯೋಕ್ಕಿದ್ದೆ. ಅವರು ಇಲ್ಲ ಇಲ್ಲೇ ಮುಚ್ಚಾಕೊಬಿಡೋಣ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನು ಪೂರ್ತಿ ಇಲ್ಲಿಗೆ ಇವನನ್ನು ಸುಮ್ಮನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.